ಆ್ಯಂಡ್ ನೆಕ್ಸ್ಟ್ ಮಾರ್ನಿಂಗ್ 4:30ಗೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ರಾತ್ರಿ ಎಲ್ಲ ಮಲ್ಕೊಂಡು ನಿದ್ದೆ ಮಾಡಿದ್ವಿ ಅಂತ ಅನ್ಕೊಂಡ್ರ ಇಲ್ಲ ಫ್ರೆಂಡ್ಸ್, ನಾವು ರಾತ್ರಿ ಪ್ರಸಾದ ಮುಗಿಸ್ಕೊಂಡು ಮಂತ್ರಾಲಯ ದೇವಸ್ಥಾನ ಹತ್ರ ಎಲ್ಲ ಮುಗಿಸ್ಕೊಂಡು ನಡ್ಕೊಂಡು ಹೋಗೋತ್ಲಿಗೆ 11 ಗಂಟೆ ಆಯಿತು. 11 ಗಂಟೆಗೆ ಹೋಗಿ ಒಂದೆರಡು ರೂಮ್ ವಿಚಾರಿಸಿದ್ರು ಜಯಂತ್ ಮತ್ತು ನಮ್ಮ ಅಣ್ಣಂದರು. ಬಟ್ ಅಲ್ಲಿ ನೋಡಿದ್ರೆ 2,000 ರೂಪಾಯಿ, 1,500 ಅದು ಈ ಥರದ್ದೆಲ್ಲ ಹೇಳಿದ್ರಂತೆ. ಮತ್ತು ಯಾವುದು ಕೂಡ ಅವೈಲೇಬಲ್ ಕೂಡ ಇರಲಿಲ್ಲ. ಒಂದೇ ಚಿಕ್ಕದು ಬೆಳಗ್ಗೆ 6 ಗಂಟೆಗೆ ಚೆಕ್ಔಟ್ ಮಾಡಬೇಕು ಅಂತೆಲ್ಲ ಹೇಳಿದಂತೆ. ಹಂಗಾಗಿ ನಮ್ಗೆ ಉಳಿದಿರೋದು ಇನ್ನೊಂದು ಸ್ವಲ್ಪ ಹೊತ್ತು. ಇನ್ನು ದರ್ಶನಕ್ಕೆ ನಾವು ಅರ್ಲಿ ಮಾರ್ನಿಂಗ್ಗೆ ಹೋಗಬೇಕು ಅಂತ ಪ್ಲಾನ್ ಕೂಡ ಮಾಡಿದ್ವಿ. ನಾವು ಅನ್ಕೊಂಡಿರೋ ಟೈಮ್ಗೆ ಹೋಗಬೇಕು ಅಂದರೆ ಒಂದು ಹಬ್ಬ ಅಂದ್ರೆ 3 ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡ್ಕೋಬೇಕು. ಸೊ ಹೋಗೋದೇ ಬೇಡ ಅಂತ ಹೇಳಿ ಸಾರ್ವಜನಿಕವಾಗಿ ಅಲ್ಲಿ ಕೆಲವೊಂದಷ್ಟು ಹಾಲ್ಸ್ ಇರುತ್ತೆ ಗೊತ್ತಾ ಉಳ್ಕೊಳ್ಳೋದಕ್ಕೆ, ಅಲ್ಲೇ ಉಳ್ಕೊಂಡ್ವಿ. ಬಟ್ ಏನು ಮಾಡಿದ್ವಿ, ತಪ್ಪು ಮಾಡಿದ್ವಿ ಏನಂದರೆ ನಮ್ಮ ಮಿಂಚುಗೋಸ್ಕರ ಹಾಲು ನಾವು ಸ್ಟೋರೇಜ್ ಮಾಡ್ಕೋಬೇಕಿತ್ತು. ಬಟ್ ಇಲ್ಲೆಲ್ಲೂ ಹಾಲೇ ಸಿಗಲಿಲ್ಲ ಫ್ರೆಂಡ್ಸ್. 10 ಗಂಟೆ 11 ಗಂಟೆ ಅನ್ನೋತ್ಲಿಗೆ ಎಲ್ಲ ಕ್ಲೋಸ್ ಆಗ್ತಾ ಬಂತು ಅಂಗಡಿಗಳೆಲ್ಲ. ಈ ಥರದೊಂದು ಐಡಿಯಾ ಇರಲಿಲ್ಲ ನಮಗೆ. ದೇವಸ್ಥಾನ ಅಂದಾಗ ಎನಿ ಟೈಮ್ ಓಪನ್ ಇರುತ್ತೆ ಬಿಡು ಅಂತ ಅಂದ್ಕೊಂಡಿದ್ವಿ. ಸೊ ಸುಮಾರು ದೂರ ಹೋಗಿ ಬಂದರು ಜಯಂತ್, ಹಾಲು ಸಿಗಲಿಲ್ಲ. ಹಂಗಾಗಿ ಈ ಪುಟಾಣಿನ ನಿಭಾಯಿಸೋದು ಎಷ್ಟು ಕಷ್ಟ ಆಯಿತು ಅಂತಂದರೆ ಹೆವಿ ಹಿಂಸೆ ಆಗಿಬಿಡ್ತು. 1 ಗಂಟೆಗೆ ಹೆಂಗೋ ಮಲ್ಕೊಂಡ್ಲು, ಸರಿ ಮಲ್ಕೊಂಡ್ಲು ಬಿಡೋತ್ತಾಗೆ ನಾವು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡು ಮಲ್ಕೊಂಡಿದ್ದು ತಡ 2:15 ಮತ್ತೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಂದರೆ ಅಲ್ಲಿರೋರೆಲ್ಲ ಫುಲ್ ಡಿಸ್ಟರ್ಬೆನ್ಸ್ ಆಗಿ ಪಾಪು ಯಾಕೆ ಹಂಗೆ ಹೇಳ್ತಿದ್ದೆ ಅದು ಇದೆಲ್ಲ ಕೇಳೋದಕ್ಕೆ ನನಗೆ ಒಂಥರ ಅನಿಸಿ ಹೊರಗಡೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದೆ ನಾನು. ಕತ್ಲು ಅಂದರೆ ಕತ್ಲಾಗಿತ್ತು. ಸೊ ಇನ್ನೇನು 3 ಗಂಟೆ ಆಗೋದಕ್ಕೆ ಬಂತು, ಮಲ್ಕೊಳ್ಳೋದೇ ಬೇಡ ಅಂತೇಳಿ 3:30ವರೆಗೂ ಕಾದಿದ್ದು. 3:30 ಮೇಲೆ ಎದ್ದು ಬಡ ಎಲ್ಲ ಸ್ನಾನ ಮುಗಿಸ್ಕೊಂಡು, ಮಕ್ಕಳು ಕೂಡ ಸ್ನಾನ ಮುಗಿಸ್ಕೊಂಡು ಅವ್ರನ್ನ ರೆಡಿ ಮಾಡ್ಕೊಂಡು ಸೀದಾ ಬಂದು 5 ಗಂಟೆಗೆ ಲೈನ್ ನಿಂತ್ವಿ. 5:15ಗೆ ಲೈನ್ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. 5:15ಗೆ ಗೇಟ್ ಓಪನ್ ಮಾಡ್ತಾರೆ ಅಂತೇಳಿ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರೋತ್ಲಿಗೆ ಸುಮಾರು ಎಕ್ಸಾಕ್ಟ್ 6:32 ಹೊರಗೆ ಬಂದ್ವಿ. ಅಂದರೆ 6:30 ಆಗಿತ್ತು. ಸೀದಾ ಬಂದು ಇವಾಗ ಪರಿಮಳ ಪ್ರಸಾದ ನಾನು ಟ್ರೈ ಮಾಡಬೇಕು, ತುಂಬ ಕೇಳಿದ್ದೀನಿ ಇದ್ರ ಬಗ್ಗೆ ಅಂತ ಹೇಳಿ ಫಸ್ಟ್ ಪರಿಮಳ ಪ್ರಸಾದ ತೊಗೊಂಬಂದ ತಕ್ಷಣ ಒಂದು ಪೀಸ್ ತೊಗೊಂಡು ಅದು ಹೆಂಗಿದೆ ಅಂತ ಹೇಳಿ ಟೇಸ್ಟ್ ಮಾಡಲೇಬೇಕಂತ ವೆಯ್ಟ್ ಮಾಡ್ತಿದ್ದೆ. ಸೊ ಸ್ಮೆಲ್ ನೋಡಿದೆ ಅದ್ರದ್ದು. ನಮ್ಮ ಅಣ್ಣ ಇದು ನಿಂಗೆ ತಿಂತಾರ ಅಂತ ಕೇಳ್ತಾ ಇದ್ದ. ಹಾಗಲ್ಲ, ನಾನು ಮುಂಚೆಯಿಂದ ಅಂದ್ಕೊಂಡಿದ್ದೆ ಇದು ಸ್ಮೆಲ್ ನೋಡಬೇಕು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅಂತ, ಅದಕ್ಕೆ ನೋಡ್ತಿದ್ದೀನಿ. ತಗೊಳ್ಳಿ ಟೇಸ್ಟ್ ಮಾಡಿ ಅಂತೇಳಿ ಎಲ್ಲರೂ ಒಂದೇ ಒಂದು ಬಿಚ್ಚಿದ್ದು, ಇನ್ನೆಲ್ಲದು ಕೂಡ ಮನೆಗೋಸ್ಕರ ಅಂತೇಳಿ ಪ್ಯಾಕ್ ಮಾಡಿ ಇಟ್ಕೊಂಡಿದ್ವಿ. ಇನ್ನು ದೇವಸ್ಥಾನದ ಒಳಗಡೆ ನಾನು ಏನೂ ಶೂಟ್ ಮಾಡೋಕೆ ಹೋಗಲಿಲ್ಲ ಫ್ರೆಂಡ್ಸ್. ಯಾಕಂದರೆ ಕೆಲವೊಂದು ದೇವಸ್ಥಾನಗಳಲ್ಲಿ ಸುಮ್ಮನೆ ಕಿರಿಕಿರಿ ಮಾಡಿಬಿಡ್ತಾರೆ ನಾವು ಕ್ಯಾಮ್ರಾ ಎಲ್ಲ ತೆಗೆದ್ರೆ ಅಂತೇಳಿ. ಸೊ ಏನು ತೆಗಿಲಿಲ್ಲ. ಆದರೆ ಅಲ್ಲಿ ಕೆಲವೊಂದಷ್ಟು ಕ್ಲಿಪ್ಸ್ ಕೂಡ ನಾನು ತಗೊಂಡಿದ್ದೀನಿ ಫೋನಲ್ಲಿ, ಅದನ್ನು ಆ್ಯಡ್ ಮಾಡ್ತೀನಿ. ಇದು ದರ್ಶನ ಮುಗಿಸ್ಕೊಂಡು ಅಲ್ಲಿ ಒಳಗಡೆ ಇದ್ವಲ್ಲ ಅವಾಗ ತಗೊಂಡಿರೋಂಥ ಫೋಟೋಸ್ ಇದೆಲ್ಲ. ಸೊ ಚೆನ್ನಾಗಿತ್ತು. ಒಂಥರ ದರ್ಶನ ಮುಗಿಸ್ಕೊಂಡು ಬಂದ ತಕ್ಷಣ ಏನು ನಾನು ಆ ಫೀಲಿಂಗ್ನ ಅನುಭವಿಸ್ಬೇಕಂತ ಇದ್ದೆ, ಅದು ನನಗೆ ಗರ್ಭಗುಡಿ ಹತ್ರ ಹೋಗಿದ ತಕ್ಷಣ, ಬೃಂದಾವನ ನೋಡಿದ ತಕ್ಷಣ ನನಗೆ ಸೇಮ್ ಆ್ಯಸ್ ಇಟ್ ಈಸ್ ಫೀಲ್ ಆಯಿತು ಫ್ರೆಂಡ್ಸ್. ತುಂಬ ಒಂಥರ ಬ್ಲೆಸ್ಡ್ ಅನ್ನೋ ಥರ ಫೀಲಿಂಗ್. ಏನೋ ಒಂಥರ ಕೈ ಎರಡು ಮುಗಿದು ಮನಸಾರೆ ಬೇಡ್ಕೋಬೇಕು ಅನ್ನೋವಂಥ ಒಂದು ಸಂಕಲ್ಪ ಅದೆಲ್ಲದು ಕೂಡ ಕಣ್ಮುಂದೆ ಬಂದಂಗೆ ಆಯಿತು. ಎಸ್ ರಾಘವೇಂದ್ರ ಸ್ವಾಮಿ ನಿನ್ನ ಹತ್ರ ನಿಜವಾಗ್ಲೂ ಪವರ್ ಇದೆ ಅಂತ ಹೇಳಿ ಅಂದ್ಕೊಂಡು ಹೊರಗೆ ಬಂದೆ. ಹಂಗಂತ ಚಾಲೆಂಜ್ ಮಾಡಲಿಲ್ಲ ದೇವ್ರಿಗೆ. ಸೊ ಅದೇನೋ ಆ ಪವರ್ನ ನಾನು ಫೀಲ್ ಮಾಡಬೇಕು ಅನ್ನೋದು ಮುಂಚೆಯಿಂದ ಇತ್ತು ಫ್ರೆಂಡ್ಸ್. ಹಾಗಾಗಿ ಸೊ ಇನ್ನು ಹೊರಗಡೆ ಬಂದ ತಕ್ಷಣ ತಗೊಂಡ್ರಂಥ ಕೆಲವೊಂದಷ್ಟು ಫೋಟೋಸ್ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಸೂರ್ಯೋದಯ ಆಗ್ತಾ ಇತ್ತು. ಆ ಟೈಮಲ್ಲಿ ಹೆಂಗೆ ಕಾಣಿಸ್ತಾ ಇದೆ ನೋಡಿ, ನಂಗೆ ಇದೆಲ್ಲ ತುಂಬ ಇಷ್ಟ ಆಯ್ತು. ನನಗೆ ನಿಜವಾಗ್ಲೂ ಮಂತ್ರಾಲಯ ಒಂಥರ ಕ್ಲೋಸ್ ಟು ಮೈ ಹಾರ್ಟ್ ಅನ್ನೋ ಥರ ಆಯಿತು. ತುಂಬ ಪೀಸ್ ಅಂತ ಅನ್ನಿಸ್ತು, ತುಂಬ ಬ್ಲೆಸ್ಡ್ ಅಂತ ಅನ್ನಿಸ್ತು, ಹ್ಯಾಪಿ ಆಯಿತು. ಏನೋ ಒಂಥರ ಕಾಮ್ನೆಸ್ ಅನ್ನೋದು ಮೈಂಡಲ್ಲಿ ಬಂದ್ಬಿಡ್ತು ಫ್ರೆಂಡ್ಸ್. ಹಾಗಾಗಿ ನಂಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಯಾವಾಗ ಹೋಗ್ತೀವಿ ಗೊತ್ತಿಲ್ಲ, ಬಟ್ ಈ ಎಕ್ಸ್ಪೀರಿಯನ್ಸ್ ಮಾತ್ರ ನಾವು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಲ್ಲ. ಸೊ ಫಸ್ಟ್ ಟೈಮ್ ಅಂತಂದರೆ ಅದು ಹಾಗೆ ಇರುತ್ತೆ. ಇನ್ನು ಫೋಟೋಸ್ ಕೂಡ ತೆಗೆಸ್ಕೊಂಡ್ವಿ ಕೆಲವೊಂದಷ್ಟು. ಒಳಗಡೆದು ವಿಡಿಯೋ ಮಾಡಿರೋದು ಕೆಲವೊಂದಷ್ಟು ಕ್ಲಿಪ್ಸ್ ಇದೆ ನೋಡಿ, ಆ್ಯಡ್ ಮಾಡಿದ್ದೀನಿ. ಎಷ್ಟು ಜನ ಗೊತ್ತಾ, 5 ಗಂಟೆಗೆ ನಾವು ಫಸ್ಟ್ ಬಂದ್ವಿ. ಸೊ ನಾವೇ ಫಸ್ಟ್ ಇರ್ತೀವಿ ಅಂತ ಅಂದ್ಕೊಂಡು ಬಂದಿದ್ದು. ನಮಗಿಂತ ಮುಂಚೆ 1,000 ಜನ ಆಲ್ರೆಡಿ ನಿಂತಿದ್ರು. ಅದರಲ್ಲೂ ನಾವು ಪಾಪುಗೆ ಹಾಲು ಹಾಕ್ಕೊಡ್ಬೇಕು ಅಂತ ಒಂದು ಸ್ವಲ್ಪ ಹೊತ್ತು ಬಗ್ಗಿದ್ವಿ ಫ್ರೆಂಡ್ಸ್. ನಮಗಿಂತ ಮುಂಚೆ 500 ಜನ ಪಾಸ್ ಆದರು, ಅಷ್ಟು ಸ್ಪೀಡ್ ಇದೆ. ಇನ್ನು ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ನಾವು ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡು ಇನ್ನು ಹೊರಡುವಾಗ ಶಾಪಿಂಗ್ ಮಾಡ್ಬೇಕನ್ನೋದೇನು ಮೈಂಡಲ್ಲಿ ಇರಲಿಲ್ಲ. ಬಟ್ ಇದೊಂದು ಆಮೆ ಉಂಗುರ ತೊಗೋಬೇಕು ಅಂತ ತುಂಬ ದಿನದಿಂದ ಅನ್ಕೊತಿದ್ದೆ. ಸೊ ಇವತ್ತು ತಗೊಂಡೆ. ಅದರಲ್ಲೂ ನನಗೆ ಗೋಲ್ಡ್ ಶೇಡ್ ಅಂದರೆ ಸಖತ್ ಇಷ್ಟ. ಹಾಗಾಗಿ ಗೋಲ್ಡ್ ಶೇಡ್ ತಗೊಂಡೆ. ನಮ್ಮ ಪುನೀತ್ ಅಣ್ಣಂಗಂತರೂ ಹೆಂಗೆ ಶೂಟ್ ಮಾಡಬೇಕು ಏನು ಅಂತೇಳಿ ಹೇಳ್ಕೊಡ್ತಾ ಇದ್ದೆ. ಅವ್ರಿಗೆ ಇದರಲ್ಲೆಲ್ಲ ಸಖತ್ ಇಂಟ್ರೆಸ್ಟು. ಇನ್ಮೇಲೆ ಕ್ಯಾಮ್ರಾ ಕೈ ಕೊಟ್ಬಿಡ್ತೀನಿ. ಫ್ರೆಂಡ್ಸ್, ಇವು ಅಣ್ಣಂಗೆ ಒಂದು ಹೆಣ್ಣು ಬೇಕಂತೆ. ಕುಂಟಿನೋ ಕುಳ್ಳಿನೋ ಒಟ್ಟಲ್ಲಿ ಒಂದು ಹೆಣ್ಣು ಸಿಕ್ಕರೆ ಸಾಕತ್ತೆ. ನಿಮ್ಮ ಆಶೀರ್ವಾದದಿಂದ ಒಂದು ಹೆಣ್ಣು ನಮಗೆ ನಮ್ಮ ಹಳ್ಯಾಗ ಒಂದು ಹೆಣ್ಣು ನೋಡ್ರಿ. ಇಲ್ಲ, ಅವ್ನು ನಿನ್ನ ಚಿಕ್ಕ ಹುಡುಗದನ, ನಿಮಗೆ ಸಿಕ್ಕರೆ ಸಾಕೀಗ. ಓಕೆ ಸಿಕ್ಕರೆ ಸಾಕು. ಹಂಗೆ ಇದ್ರೆ ಅಣ್ಣರಿಗೆ ಕಾಂಟ್ಯಾಕ್ಟ್ ಮಾಡಿ. ಹಾಂ ಸರಿ, ಓಕೆ, ಧನ್ಯವಾದ. ಇಲ್ಲ ಅದು ಯೂಟ್ಯೂಬಲ್ಲಿ ಹಾಕಿರ್ತಾರಲ್ಲ. ಓಕೆ ಸರ್. ಏನು ತಗೊಳ್ಳಲ್ಲ ಈ ಹುಡುಗಿ, ಸುಮ್ಮನೆ ಮುಖ ನೋಡ್ದತೆ. ಇದು ಓಕೆನಾ?
ಹಿಂದ್ಗಡೆ ಆಂಜನೇಯ ಮುಂದ್ಗಡೆ ಇದನ್ನ ತಗೊಂಬಿಟ್ಟು ಎಲ್ಲಿ ಬೇಗಲ್ಲ ಹಾಕಂಗಿಲ್ಲ ದೇವ್ರದ್ದು. ಈ ಗಂಟೆ ಪಟ್ಟೆ ತಗೊಳ್ರಿ. ಬೇಡ ಹಾಂ ಇದು ಓಕೆ ಅಲ್ಲ. ದೃಷ್ಟಿ ಇರುತ್ತೆ ಅದೆಲ್ಲ ಇರುತ್ತೆ ನೋಡಿ. ಅಣ್ಣ ಇದು ಹೆಂಗೆ? ಹೊಸ ಗಾಡಿ ಬೇರೆ ತಗೊಂಡಿರ, ಜನ ದೃಷ್ಟಿ ಬಿಡ್ತಿರ್ತಾರೆ. ಕೊಡಿ ಇದು ಬ್ರಾಸ್ಲೆಟ್ ನನ್ನ ಗಾಡಿ ಕೀಗೆ. ಹಾಂ ನಿಮಗೆ ಬೇಕಾ? ಇವನು ಸುಮ್ಮನೆ ಮಕ್ಳಿಗೆ ಕೊಡಿಸ್ತೀನಿ ಅಂತ ನಿನಗೆ ಕೊಡ್ಸಂಗೆ ಕಾಣಲ್ಲ. ಇಲ್ಲ ಬೇಡ ಬೇಡ, ಇಲ್ಲ ಬೇಡ ಬೇಡ. ಇಂಥ ಎಡವಟ್ ಮಾಡೋದ್ರಿಗೆ ಬಂದ್ಬಿಡ್ತೀವಿ ಹುಡುಗಿ. ₹50 ವ್ಯಾಪಾರ ಮಾಡೋಕ್ಕೆ 100-200 ರೂಪಾಯಿ ರೇಟ್ ಕೇಳ್ತಾವ್ರಿ ಅಪ್ಪ. 50 ರೂಪಾಯಿ ಕೆ ಜಿ ಅಂತ 500 ರೂಪಾಯಿ ಕೊಟ್ಟೋಳೆ. ಚೇಂಜ್ ಕೊಡ್ತಾರೆ ಈಗ ಅವರು. ನಾನು ತಗೊಂಡಿದ್ದು 1, 2 ಮತ್ತೆ ತಗೋಬೇಕಂದ್ರೆ ನಾನು ಇಲ್ಲಿ ನಾವು ಇಲ್ಲಿ ಹಿಡ್ಕೊಂಡ್ರೆ ತಲೆ ಮಾತ್ರ ಕಾಣುತ್ತಪ್ಪ. ಒಂದ್ಸರಿ ಸಿಕ್ಕತ್ ಮಾಡ್ಕೋಬೇಕು ಪಾಪ, ಎಲ್ಲೆಲ್ಲೂ ನೋಡ್ತಿರ್ಬೇಕು. ಫಸ್ಟ್ ಅದನ್ನು ಕಲಿಬೇಕು ನೋಡಿದ್ರೆ ಅಲ್ವಾ? ಏತಕಿ ಟೀ ಕುಡಿತೀರಾ? ಟೀ ಕುಡಿಸ್ತೀರಾ ಇಲ್ಲಿ? ನೋಡಿ ನಿಮ್ಮ ಯೂಟ್ಯೂಬರ್ ದಿವ್ಯಾ ಬೀದಿ 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 ತಿರುಗ್ತವ್ರೆ. ಈ ಶೋ ಆಫ್ಗಳು ಬೇರೆ ಮಧ್ಯ ಈ ಖಾಲಿ ರೋಡಲ್ಲಿ ಹಿಂದಿಲ್ಲ ಮುಂದಿಲ್ಲ ಆಡ್ಕೊಂಡು ಹೊಂಟವ್ರೆ. ಹೆಸ್ರಿಗೆ ಅಣ್ಣ ಅಂತಾಳೆ, ಕ್ಯಾಮ್ರಾಮನ್ ಮಾಡಕ್ಕೆ ಹೊಂಟವಳೆ ಇವಳು. ಇಲ್ಲಿ ನೋಡಿ ಅಪಾಯಿಂಟ್ಮೆಂಟ್ ಬೇರೆ ಕೊಡ್ತಾವಳೆ. ಸಂಡೇ ಬರ್ತೀಯ ಅಂತೇಳಿ. ಹಾಗೆ ನಮ್ಮ ಅಣ್ಣನ ಜೊತೆ ಮಾತಾಡ್ಕೊಂತ ಫುಲ್ ಕಾರ್ ಹಿಡ್ಕೊಂತ ಸೀದಾ ಗಾಡಿ ಹತ್ರ ಬಂದು ನಮ್ಮ ಗಾಡಿನ ತೋರಿಸ್ತಾ ಇದ್ದಾರೆ ಹೆಂಗೆ ನಿಂತಿದೆ ಅಂತೇಳಿ. ಫುಲ್ ಏನು ಅಣ್ಣ ಪ್ರಾಕ್ಟೀಸಲ್ಲಿ ಮುಳುಗೋಗಿದ್ದ. ನನಗೆ ಇದೆಲ್ಲ ನೋಡೋವಾಗಲೇ ಗೊತ್ತಾಗಿರೋದು ಇವ್ರು ಹೆಂಗೆಲ್ಲ ಶೂಟ್ ಮಾಡಿದ್ದಾರೆ ಅಂತ. ಸೊ ಇನ್ನು ನಾವು ನಿಂತ್ಕೊಂಡು ತಿಂಡಿ ತಿನ್ಕೊಂಡು ಹೋಗೋದಾ ಅಥವಾ ಮುಂದೆಡೆ ಎಲ್ಲಾದ್ರೂ ನ್ಯೂಸ್ದಾಗ ತಿನ್ನೋದಾ ಅಂತೆಲ್ಲ ಪ್ಲಾನ್ ಮಾಡ್ತಾ ಇದ್ರು ಜಯಂತ್ ಅವರು. ಮಿಂಚಕ್ಕ ಮಲ್ಕೊಂಡ್ಬಿಟ್ಟಿದ್ದಲ್ಲ, ಅವಳು ನಿದ್ದೆ ಮೂಡಲಿದ್ಲು. ರಾತ್ರಿ ಎಲ್ಲ ನಮ್ ನಿದ್ದೆ ಗೆಡ್ಸಿ ಇವಾಗ ನಿದ್ದೆ ಮಾಡ್ತಾರೆ. ಒಂದ್ ಸ್ವಲ್ಪ ಹಾಲು ಕೂಡ ಕುಡಿಸ್ಕೋಬೇಕಿತ್ತು. ಅದು ಕಂಡರ್ ಆಟೋ ಹಚ್ಕೊಂಡು ಹೋಗ್ಬಿಟ್ಟಾರು. ಇಲ್ಲೇ ಐತಿ ಗಾಡಿ ಬರ್ರಿ. ಇದು ರಾತ್ರಿ ಎಲ್ಲ ಮಕ್ಕೊಂಡಿಲ್ಲ, ಬೆಳಗ್ಗೆಲ್ಲ ಮಲ್ಕೊಂಬಿಟ್ಟು ಜಗತ್ತು ಎಚ್ಚರದಾಗ ಇವಳು ನಿದ್ದೆ ಮಾಡ್ತಾಳೆ ನೋಡ್ರಿ ಸುಂದ್ರಿ. ದಿನ ಅವಳು ಅದೇ ಕತೆ ನೋಡು. ತಂದು ಅರ್ಧ ನಿಮಿಷ ಆಗಿಲ್ಲ ಮುರ್ಕೊಂಡು ಇಲ್ಲೇ ಕೇಳಿಸ್ತಾ ಇರೋದು ನೋಡಿ. ಅದು ಅಣ್ಣ ಲಾಗ್ ಮಾಡಕ್ಕೆ ಕಲ್ತ್ಬಿಡ್ತು ಫ್ರೆಂಡ್ಸ್. ಇವನ್ ಸಲಗಿ ನಿಮ್ಮ ಯೂಟ್ಯೂಬರ್ ದಿವ್ಯಾ ಸೆಲೆಬ್ರಿಟಿ ಅವರು ಯಾವುದೋ ಒಂದು ಟಮ್ ಗಾಡೀಲಿ ಕುತ್ಕೊಂಡ್ಬಿಟ್ಟಾರೆ. ಬಂದಿದ್ದು ಈ ಗಾಡಿ, ಹೋಗೋದು ಈ ಗಾಡಿ. ಇವನು ನೋಡ್ರಿ ಅವನು. ಬಾರೋ ಚಿಲ್ಡ್ರೆ ಕಾಸು ಹಾಕ್ತೀವಿ, ಬಾರೋ ಚಿಲ್ಡ್ರೆ ಕಾಸು ಹಾಕಿ ಕೊಡ್ಕೊಂಡು ಹೊಂಟ ನೋಡ್ರಿ ಅವನು. ಇವಳು ಫ್ಯೂಚರ್ ಡಾಕ್ಟ್ರು. ಆಲ್ಮೋಸ್ಟ್ ಒಂದು 7 ಕಾಲಂಗೆ ನಾವಿನ್ನು ಗಾಡಿ ಬಿಟ್ವಿ. ಎಲ್ಲಿಗೆ ಹೋಗ್ತಾ ಇದೀವಿ ಇಲ್ಲಿಂದ ಅಂತಂದ್ರೆ, ಸೊ ಪಂಚಮುಖಿ ಹನುಮಾನ್ ಟೆಂಪಲ್ಗೆ ಹೋಗೋಣ ಅಂತ ಅನ್ಕೊಂಡು. ಸೊ ಮತ್ತೆ ಇನ್ನೂ ಕೆಲವೊಂದಷ್ಟು ಪ್ಲೇಸಸ್ ಇತ್ತಂತೆ, ಬಟ್ ನನಗೆ ಗೊತ್ತಿದ್ದು ಪಂಚಮುಖಿ ಹನುಮಾನ್ ಪ್ಲೇಸ್ ಅದು ಒಂದು, ಮತ್ತೆ ಇನ್ನೊಂದು ಬಿಟ್ರೆ ಬಿಚ್ಚಾಲೆ. ನಾನು ಮಂತ್ರಾಲಯಕ್ಕೆ ಬರ್ಬೇಕಂತ ಅನ್ಕೊಂಡಿದ್ದೆ, ಬಿಚ್ಚಾಲೆಗೆ ಹೋಗ್ಬೇಕು ಅಂತ ಹೇಳಿ. ಅಲ್ಲಿ ರಾಯರು ಯಾವಾಗಲೂ ವಿಶ್ರಾಂತಿ ಪಡ್ಕೊತಿರುವಂಥ ಜಾಗನ ಸಗಣಿ ಸಾರಿಸಿ ರಂಗೋಲಿ ಹಾಕಿ ಇಟ್ಟಿರ್ತಾರಲ್ಲ, ಆ ಮನೆನ ಅಪ್ಪಣ್ಣಾಚಾರ್ಯರ ಮನೆ. ಸೊ ಆ ಮನೆ ನೋಡಬೇಕು ಅನ್ನೋದು ನನಗೆ ತುಂಬ ಆಸೆ ಇತ್ತು. ಅದಕ್ಕಂತಾನೆ ಮಂತ್ರಾಲಯ ಹೋಗಬೇಕು ಅಂತ ಇದ್ದೆ. ಅದಕ್ಕೆ ಇವಾಗ ಫಸ್ಟ್ ಪಂಚಮುಖಿ ಮುಗಿಸ್ಕೊಂಡು ದೆನ್ ನಾವು ಬಿಚ್ಚಾಲೆಗೆ ಹೋಗಿ ಅಲ್ಲಿಂದ ಬೇಕಾದ್ರೆ ದಾವಣಗೆರೆ ರೂಢಿ ಟಚ್ ಆಗ್ಬೋದು ಅಂದಿದ್ದಕ್ಕೆ ಫಸ್ಟ್ ಇವಾಗ ಪಂಚಮುಖಿ ಆಂಜನೇಯ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಇನ್ನು ಬೆಳಗ್ಗಿನ ತಂಪು ಇರುತ್ತಲ್ಲ, ಅವಾಗ ಹೋಗಿರೋದಕ್ಕೆ ನಮಗೆ ಇದೆಲ್ಲ ನೋಡೋದಕ್ಕಾಯಿತು. ಅಟ್ಲೀಸ್ಟ್ ನಾವು ಶಾಂತಿ ಸಮಾಧಾನದಿಂದ ಗಾಡಿಲಾಗಿರ್ಬೋದು, ಆ ಪ್ಲೇಸಸ್ಸಲ್ಲಾಗಿರ್ಬೋದು ಇರೋದಕ್ಕಾಯ್ತು. ಇಲ್ಲ ಅಂದರೆ ಈ ಬಿಸಿಲಿಗೆ ನಾವು ಹೆಂಗಿರ್ತಿದ್ವು, ನಮ್ಮ ಮಕ್ಳು ಏನಾಗ್ತಿದ್ರು ಒಂದು ಅರ್ಥ ಆಗ್ತಿಲ್ಲ. ಅಷ್ಟು ಬಿಸಿಲು. ನಾನು ಆಲ್ರೆಡಿ ಆ ಬಿಸಿಲಲ್ಲಿ ನೋಡಿ 12 ಗಂಟೆ ಆಗಿದೆ ಅಂತ ಫೀಲ್ ಮಾಡೋವಾಗ ಜಸ್ಟ್ ಇನ್ನು ಟೈಮಿಂಗ್ಸ್ ಬಂದು 8-8:30 ಆಗಿತ್ತು ಇಲ್ಲಿಗೆ ಹೋಗೋದ್ರೊಳಗಡೆ. ಹಂಗೆ ಅನ್ನಿಸ್ತಾ ಇತ್ತು. ಇನ್ನು ಪಂಚಮುಖಿ ಆಂಜನೇಯ ಟೆಂಪಲ್ ಹತ್ರ ದೊಡ್ಡದಾಗಿ ಆಂಜನೇಯ ಮೂರ್ತಿ
ಇರುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಪ್ರಾಣದೇವರು ಇದೆ ಅಂತ ಗೊತ್ತಿರಲಿಲ್ಲ. ಪಂಚಮುಖಿ ಆಂಜನೇಯ ಟೆಂಪಲ್ ಅಂತಂದ್ರೆ 5 ತಲೆಗಳಿರುವಂತ ದೊಡ್ಡ ಮೂರ್ತಿ ಇರುತ್ತೆ ಅಂತ ಹೇಳಿ ನಾನೆಲ್ಲೂ ನೋಡಿಲ್ಲ. ಬಟ್ ಜಯಂತ್ ಹಂಗ ಅನ್ಕೊಂತಾನೆ ಬರ್ತಾ ಇದ್ರು ರೋಡ್ ತುಂಬಾ. ಬಟ್ ಎಲ್ಲಿದೆ ನೋಡೋಣ ಬನ್ನಿ ಅಂತ ಅನ್ಕೊಂಡೆ. ಹಾಗೆ ಇಲ್ಲಿ ಹೋಗಿದ ತಕ್ಷಣ ನನಗೆ ಯಾಕೋ ಎಲೆ ತಗೋಬೇಕು ಅಂತ ಅನಿಸ್ತು. ಬಿಕಾಸ್ ಆಂಜನೇಯಂಗೆ ಮೇನ್ ಆಗಿ ಹಸಿರು ಮುಟ್ಟಿಸ್ಬೇಕು ಅಂತ ಹೇಳ್ತಾರೆ. ಅದು ವಿಳ್ಳೆದೆಲೆ ಅಥವಾ ತುಳಸಿ ಎರಡರಲ್ಲಿ ಒಂದು ಕೊಡುವಂಥದ್ದು. ನಾನು ಬಿಫೋರ್ ಏನು ಶಾಮ್ನೂರಲ್ಲಿ ಇದ್ದಾಗ ನೀವು ಲಾಗ್ಸ್ ನೋಡಿದ್ರೆ ನೆನಪಿದೆನಾ, ನಾನು ಎಲೆ ಕೊಡ್ತಾ ಇದ್ದೆ. ಸೊ ಹಾಗೆ ಅದು ಒಂದು ಸ್ವಲ್ಪ ನೆನಪಾಗಿದ ತಕ್ಷಣ ಹೋಗಿ 54 ಎಲೆ ಇರುವಂಥದ್ದು ಕವರ್ ತಗೊಂಡೆ. ಇನ್ನು ಇದೆ ನೋಡಿ, ಇವರೆಲ್ಲ ಕೇಳ್ತಾ ಇರೋಂಥ ಮೂರ್ತಿ ಇರಬಹುದು ಅಂತ ನೋಡ್ಕೊಂಡ್ವಿ ಅಷ್ಟೇ. ಟೆಂಪಲ್ಗೆ ಮೇಲ್ಗಡೆ ಏನು ಸ್ಟ್ರೈಟ್ ಬಂದ್ವಲ್ಲ, ಅಲ್ಲಿಂದ ಅಲ್ಲ ಹಿಂಗೆ ಸೈಡಿಂದ ಹೋಗಬೇಕು ಅಂತ ಗೊತ್ತಾಗಿ ಸೈಡಿಂದ ಹೋಗ್ತಾ ಇದ್ದೀವಿ. ಟೆಂಪಲ್ ಏನೋ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಅಲ್ಲೊಂಥರ ವೈಬ್, ಮತ್ತು ಅಲ್ಲೊಂಥರ ಏನೋ ಆಂಜನೇಯ ಇದ್ದಾನೆ ಅಂದರೆ ಪವರ್ಫುಲ್ ಅಲ್ಲ. ತುಂಬ ಖುಷಿಯಿಂದ ಹೋಗ್ತಾ ಇದ್ದೆ ನಾನಂತರೂ ಅಲ್ಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬಾ ಇರಲಿ. ಇಲ್ಲೂ ಇನ್ನು ಸೇಮ್ ಫ್ರೆಂಡ್ಸ್, ಒಳಗಡೆ ಹೋಗೋವರೆಗೂ ಅಷ್ಟೇ ಶೂಟ್ ಮಾಡ್ಕೊಂಡೆ. ಒಳಗಡೆ ಎಲ್ಲ ಮೇಡಮ್ ಕ್ಯಾಮ್ರಾ ಆಫ್ ಮಾಡಿ ಅಂದರು. ಹಾಂ ನಾನೇನು ಶೂಟ್ ಮಾಡಲ್ಲ, ಇದಿಷ್ಟೇ ಮಾಡ್ಕೊಂಡಿದ್ದು, ಓಕೆ ಓಕೆ ಅಂತ ಹೇಳಿ ಅಲ್ಲಿಂದ ಅಲ್ಲಿಗೆ ಸುಮ್ಮನೆ ತುಂಬ ದೇವ್ರನ್ನ ನೋಡಿಕೊಂಡು ವಾಪಸ್ ಬಂದ್ವಿ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಕಲ್ಲಲ್ಲಿ ಪಂಚಮುಖಿ ಆಂಜನೇಯ ಅಂದರೆ 5 ತಲೆ ಇರುವಂಥ ಆಂಜನೇಯ ಮೂರ್ತಿ ಮೂಡಿರುವಂಥದ್ದು. ಇಲ್ಲಿ ಇನ್ನೇನು ನಮಗೆ ದರ್ಶನ ಲೇಟ್ ಆಗಲಿಲ್ಲ, ಹಾಗೆ ಮೂವಾಗಿ ಹಾಗೆ ಬಂದುಬಿಟ್ವಿ. ಒಂದು 5 ನಿಮಿಷ ಆಯ್ತು ಅಷ್ಟೇ. ಸೊ ಇನ್ನು ಹೊರಗಡೆ ಬಂದ ತಕ್ಷಣ ತೋರಿಸ್ತಾ ಇದ್ದೀನಿ. ತುಂಬ ಇಷ್ಟ ಆಯ್ತು ನನಗೆ ಪಂಚಮುಖಿ ಆಂಜನೇಯ ದರ್ಶನ. ಹಾಗಾಗಿ ಆ ಒಂದು ಫೇಸಲ್ಲಿ ಖುಷಿ ನೋಡ್ತಿದ್ದೀರಲ್ಲ, ಇನ್ನು ಹೊರಗೆ ಬಂದ ತಕ್ಷಣ ಕ್ಯಾಮ್ರಾ ಆನ್ ಮಾಡಿ ನೋಡಿ ಕುಂಕುಮ ಇಟ್ಕೊಂಡಿದ್ದೀನಿ ಅಂತ ತೋರಿಸ್ತಿದ್ದೀನಿ. ಅಲ್ಲಿ ಮಂತ್ರಾಲಯದಲ್ಲಿ ಓನ್ಲಿ ಗಂಧ ಇಟ್ಕೊಂಡಿದ್ವಲ್ಲ, ಇಲ್ಲಿ ಕುಂಕುಮನ ಇಟ್ಕೊಂಡಿದ್ದಕ್ಕೆ ಒಂದು ಸ್ವಲ್ಪ ಖುಷಿ ಆಯಿತು. ಇನ್ನು ಸೀದಾ ಬಂದು ಗಾಡಿ ಕುತ್ಕೊಂಡ್ವಿ. ಗಾಡಿ ಕುತ್ಕೊಂಡ ತಕ್ಷಣ ನನಗೆ ಸೋಡಾ ಕುಡಿಬೇಕು ಅಥವಾ ತಣ್ಣಗೆ ಏನಾದರೂ ಕುಡಿಬೇಕು ಅಂತ ಅನ್ನಿಸ್ತು. ಕರೆದೆ ಅಣ್ಣಂದ್ರನ್ನ, ಬನ್ನಿ ಕುಡ್ಕೊಂಬರೋಣ ಅಂತ. ಬಟ್ ಅವರು ಬಿಚ್ಚಲೆ ಹೋಗ್ತಿದ್ದೀವಲ್ಲ, ಅಲ್ಲಿ ಏನಾದರೂ ಇದ್ದರೆ ಆಯಿತು ಬಿಡು ಅಂತಂದಿದ್ದಕ್ಕೆ ಸರಿ ಆಯಿತು ಅಂತೇಳಿ ಕುತ್ಕೊಂಡ್ವಿ. ಆದರೆ ಅಣ್ಣಂಗೆ ಪ್ರಮೋಟ್ ಮಾಡಿಬಿಟ್ವಿ ಈ ಸರಿ. ನಾನು ಮುಂದೆ ಕುತ್ಕೊಂಡು ಅಣ್ಣಂಗೆ ನಿಂದೆ ಕಳಿಸಿದ್ದಕ್ಕೆ ಬೈತಾ ಇದ್ರು. ಇನ್ನು ಎಲ್ಲರೂ ಹಣೆಲಿ ಗಂಧ ಹಚ್ಕೊಂಡಿರೋದು ಒಂಥರ ಎಷ್ಟು ಚೆನ್ನಾಗಿರೋ ವೈಬ್ ಅಲ್ಲ, ನಂಗಂತೂ ತುಂಬ ಇಷ್ಟ. ಅದರಲ್ಲೂ ಮಕ್ಕಳಿಗೂ ಹಚ್ಚಿಸ್ಬೇಕು ಅನ್ನೋದು ಇಷ್ಟ ಆಯಿತು. ಮಕ್ಕಳ ಜೊತೆ ಪುನೀತ್ ಅಣ್ಣಂಗೂ ಕೂಡ ಹಚ್ಚಿಸ್ಬಿಟ್ಟಿದ್ದೀನಿ. ಏನೇನು ಮಾಡ್ತೀವೋ, ಏನೇನು ಅನ್ಕೊಂತೀವೋ, ಏನೇನು ಕನಸಿದನೋ ನಿನಗೆ ಅಂತೇಳಿ ಬೈತಾ ಇದ್ರು. ಸೊ ಚೆನ್ನಾಗಿರುತ್ತೆ ಈ ಜರ್ನಿ. ನಮ್ಮ ಮೈಂಡ್ ಸೆಟ್ಗೆ, ನಮ್ಮ ಮೆಂಟಲ್ ಹೆಲ್ತ್ಗೆ ಸರಿ ಹೋಗೋರ ಜೊತೆಗೆ ಇದ್ಬಿಟ್ರೆ ಎಂಥ ಕಷ್ಟದ ರೂಟ್ ಆದರೂ ಕೂಡ ಚೆನ್ನಾಗಿರುತ್ತೆ ಅಂತಾರಲ್ಲ, ಹಂಗಾಯ್ತಿದ್ದು. ಸೊ ಸಖತ್ ಪೀಸ್ಫುಲ್ ಇತ್ತು. ಪ್ರತಿ ಸರಿ ಎಲ್ಗೋ ಹೊರಗಡೆ ಹೋಗುವಾಗ ಕ್ಲಮ್ಸಿ ಇರ್ತಲ್ಲ, ಆ ಥರ ಇರಲಿಲ್ಲ ಈ ಜರ್ನಿ. ಯಾಕೋ ಒಂಥರ ಪೀಸ್ಫುಲ್, ಒಂಥರ ಸ್ಯಾಟಿಸ್ಫ್ಯಾಕ್ಷನ್, ಒಂಥರ ಕೂಲ್, ಏನೋ ಕಂಪ್ಲೀಟ್ ಆಯಿತು ಲೈಫಲ್ಲಿ ಅನ್ನೋ ಥರ. ಮೇ ಬಿ ರಾಯರ ದರ್ಶನ ಆ ಥರದೊಂದು ಮನೋಭಾವನೆನ ಮೂಡಿಸ್ಬಹುದೇನೋ ಅಲ್ವಾ. ನಿಮಗೆ ರಾಯರನ್ನ ನೋಡಿದಾಗ ಏನು ಅನ್ನಿಸ್ತು, ಯಾವ ಥರ ಫೀಲ್ ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡೋದು ಮರಿಬೇಡಿ. ನಾನಂತರೂ ವೇಟ್ ಮಾಡ್ತಾ ಇರ್ತೀನಿ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಾಯಿತು, ನೀವು ಯಾವ ಥರ ರಾಯರನ್ನ ನಂಬ್ತೀರಾ ಅಂತ ಶೇರ್ ಮಾಡ್ಕೊಳ್ಳಿ. ಅಲ್ಲಿಂದ ಸೀದಾ ನಾವು ಹೋಗಿದ್ದು ಬಿಚ್ಚಾಲೆ ರೂಟ್. ಇದು ಚೆನ್ನಾಗಿದ್ದಿದ್ವಿ ಶೂಟ್ ಮಾಡುವಂಥ ನಮ್ಮ ಮುತ್ತಣ್ಣ ಅಂದಿದ್ದಕ್ಕೆ ಶೂಟ್ ಮಾಡ್ತಾ ಇದ್ದೀನಿ. ಅದರ್ವೈಸ್ ಕಣ್ಣಲ್ಲಿ ಪೂರ್ತಿ ನಿದ್ದೆ ಫ್ರೆಂಡ್ಸ್, ಭಯಂಕರ ನಿದ್ದೆ ತುಂಬ್ಕೊಂಡಿತ್ತು. ಇನ್ನೇನು ಬಿಚ್ಚಾಲೆ ಮುಗಿಸ್ಕೊಂಡು ಹೊರಡುವಾಗ ಕಾರಲ್ಲಿ ಮಲ್ಕೊಳ್ಳೋದಂತ್ರ ಫಿಕ್ಸ್ ಅಂತ ಗೊತ್ತಿತ್ತಲ್ಲ, ಹಾಗಾಗಿ ಬಿಚ್ಚಾಲೆಗೆ ಹೋಗೋವರೆಗೂ ಮಾತ್ರ ಏನು ನಾವು ಮಲ್ಕೊಂಡ್ಲಿಲ್ಲ. ಇಲ್ಲಿ ನೋಡಿ, ಇದೆ ಬಿಚ್ಚಾಲೆ ರೂಟ್. ಇದು ಒಳಗಡೆಯಿಂದ ಫುಲ್ ಹಳ್ಳಿ ಮೇಲೆ ಹೋಗೋದು, ಅಂದರೆ ಅದೊಂದು ಪ್ಲೇಸ್ ಅಂತ ಗೊತ್ತಾಯ್ತು ನಮ್ಗೆ. ಆಮೇಲೆ ಇದು ಮಾವಿನ ತೋಟ ನೋಡಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾನು ಲೈವಾಗಿ ನೋಡಿದ್ನಲ್ಲ, ಸಖತ್ ಹಣ್ಣುಗಳು ಬಿಟ್ಟಿರೋ ಅಂಥದ್ದು. ಮತ್ತು ಈ ಕಡೆ ಎಲ್ಲ ಈ ಥರದೊಂದು ವಾತಾವರಣ, ಈ ಥರದೊಂದು ಏನೋ ಜನಗಳು ಇರ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಐ ಥಿಂಕ್ ನಾನು ಈ ಸೈಡ್ ಬಂದಿರೋದು. ಆಲ್ಮೋಸ್ಟ್ ಅಷ್ಟು ಸುತ್ತಾಡಿರೋಳಲ್ಲ, ತುಂಬ ಕಡಿಮೆ ಸುತ್ತಾಡಿದ್ರೆ ಇನ್ಮೇಲೆ ಸುತ್ತಾಡಬೇಕಾಗಿರೋದು. ಇದು ಒಂದು ತುಂಗಾ ತೀರ. ಇದೇ ತೀರದಲ್ಲೇ ನಿಲ್ಲಿಸಿರುವಂಥದ್ದು ಮುಂಚೆ, ಅಂದರೆ ಏಕಶಿಲಾ ಬೃಂದಾವನ ಅಂತ ಕರೀತಾರೆ ಗೊತ್ತಾ. ಒಂದೇ ಕಲ್ಲಲ್ಲಿ ಮಾಡಿರೋವಂಥದ್ದು ಬೃಂದಾವನ ಇದೆ ಅಂತೇಳಿ, ಅದು ಇಲ್ಲೇ ಇರೋದು. ಬಟ್ ನಾನು ಹೋಗಿದ್ದು ಅಪ್ಪಣ್ಣಾಚಾರ್ಯರ ಮನೇಲಿ
ರಾಯರು ವಿಶ್ರಾಂತಿ ತಗೊಳ್ಳೋ ಅಂಥ ಜಾಗ ನೋಡೋಕ್ಕೆ. ನನಗೆ ಇಲ್ಲೇ ಇದೆ ಅಂತ ಬಂದಿದ್ದು. ಇಲ್ಲಿ ಬಂದಾದ್ಮೇಲೆ ಗೊತ್ತಾಯಿತು ಆ ಪ್ಲೇಸ್ ಬೇರೆ ಈ ಪ್ಲೇಸ್ ಬೇರೆ ಅಂತೇಳಿ. ನನಗೊಂಥರ ಹೆಂಗಾಗಿತ್ತು ಅಂತಂದರೆ ನನಗಿದು ಬೇಡ ಅದು ಬೇಕು ಅನ್ನೋ ಥರ ಹಠ ಮೂಡ್ತಾ ಇತ್ತು. ಮೀನ್ಸ್ ಇದೆಲ್ಲ ನಾನು ನೋಡೋಕೆ ಬಂದಿದ್ದು ಫಸ್ಟ್ ಬನ್ನಿ ಅದಕ್ಕೆ ಹೋಗೋಣ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತ ಹೇಳಿ. ಬಟ್ ಇಲ್ಲೇ ತುಂಬ ಇರೋದು ಅಂತ ಗೊತ್ತಾಗಿದ್ದು ಆಮೇಲೆ. ಈ ದೇವಸ್ಥಾನ ಬಂದು ಬಿಚ್ಚಾಲಮ್ಮ ಹೆಣ್ಣು ದೇವತೆ ಇರೋಂಥ ಒಂದು ದೇವಸ್ಥಾನ ಅಂತೆ. ಇದನ್ನು ಕಟ್ಟಿರೋದು ಬೆಲ್ಲ ಮತ್ತು ಬಾಳೆಹಣ್ಣಿಂದ ಅಂತ ಹೇಳ್ತಾ ಇದ್ರು. ಅದು ಒಂದು ಪ್ರಸಿದ್ಧಿ ಇದೆ ಅಂತ ಗೊತ್ತಾದ್ಮೇಲೆ ಒಂದು ಸ್ವಲ್ಪ ನಿಂತ್ಕೊಂಡು ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಪುನೀತಣ್ಣ ಫುಲ್ ಅದರಲ್ಲಿ ಮುಳುಗಿ ಹೆಂಗೆ ಕಟ್ಟಿದ್ದಾರೆ ಇದನ್ನು, ಬಾಳೆಹಣ್ಣು ಬೆಲ್ಲ ಹೆಂಗೆ ಮಿಕ್ಸ್ ಮಾಡಿದ್ದಾರೆ ಅಂತೆಲ್ಲ ಸಂಶೋಧನೆ ಮಾಡ್ಕೊತ ನಿಂತ್ಕೊಂಡಿದ್ರು. ಅನ್ನೋನ್ ಪರ್ಸನ್ಸ್ ಯಾರೇ ಇರಲಿ ನಮ್ಮ ಅಣ್ಣ ಮಾತಾಡಿಸಿ ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬಂದ್ಬಿಡ್ತಾನೆ. ಹಾಗೆ ಯಾವಾಗಲೂ ಹಾಗೆ ಇರೋದು. ಇನ್ನು ಇದೆ ನೋಡಿ ಏಕಶೀಲ ಬೃಂದಾವನ ಇರುವಂಥದ್ದು. ಹಾಗೆ ನಾನು ಹೇಳಿದ್ನಲ್ಲ, ಇಲ್ಲಿ ಬಂದ್ಮೇಲೆ ನನಗೆ ಗೊತ್ತಾಗಿದ್ದು ಇದೆಷ್ಟು ಪವಿತ್ರವಾಗಿರೋ ಸ್ಥಳ ಅಂತ ಹೇಳಿ ಇವರು ಸ್ಟೋರಿ ಹೇಳ್ತಾ ಇದ್ರು. ಅದಾದ್ಮೇಲೆ ನನಗೆ ಇಷ್ಟ ಆಗಿದ್ದು ಈ ಪ್ಲೇಸ್. ನಿಜವಾಗ್ಲೂ ಮನ್ಸಾರೆ ಏನಾದರೂ ಬೇಡ್ಕೊಳ್ಳಿ ನೋಡಿ. ರಾಯರ ಒಂದು ಪವಾಡ ಅಂತ ಹೇಳಿದ್ದಕ್ಕೆ ಒಂದೆರಡು ಬೇಡಿಕೆ ಇತ್ತು. ಅವಾಗ ನಾನು ನಿಂತ್ಕೊಂಡು ಬೇಡ್ಕೊಂಡಿದ್ದು. ಇನ್ನು ಮಂತ್ರಾಲಯದಲ್ಲಿ ರಾಯರ ದರ್ಶನ ನೋಡೋ ಕೂಡ ನಾನು ಏನೂ ಬೇಡ್ಕೊಂಡಿಲ್ಲ. ಜಸ್ಟ್ ನನ್ನ ಮನಸ್ಸಲ್ಲಿ ಬರೋವಂಥದ್ದು ಇಷ್ಟೇ, ಒಳ್ಳೇದು ಮಾಡುವಂಥ ಶಕ್ತಿ ಕೊಡು, ಹಾಗೆ ನನಗೆ ಆರೋಗ್ಯ ಆಯಸ್ಸು ಅಭಿವೃದ್ಧಿ ಸಂಪತ್ತು. ಇದಿಷ್ಟೇ ಫ್ರೆಂಡ್ಸ್ ನಾನು ಯಾವಾಗಲೂ ಬೇಡ್ಕೊಳ್ಳೋದು. ಅದಾದಮೇಲೆ ಏನು ಕೊಡ್ತಾರೋ ಅದು ನಿನ್ನ ಇಷ್ಟ, ಕೊಟ್ಟರೆ ಕೊಡು ಇಲ್ಲಾಂದರೆ ಇಲ್ಲ. ನನಗೇನು ಸಿಗ್ಬೇಕಂತಿರುತ್ತೋ ಅದನ್ನು ಕೊಡು. ನನಗೇನು ಬೇಡ ಆಗಿರೋವಂಥದ್ದು ಅದನ್ನು ಬರ್ತಾ ಇದೆ ನನ್ನ ಲೈಫಲ್ಲಿ ಅಂದರೂ ಕೂಡ ನೀನೇ ಸರಿಸ್ಬಿಡು. ಈ ಥರನೇ ಎಲ್ಲ ದೇವ್ರ ಹತ್ರನೂ ಬೇಡ್ಕೊಳ್ಳೋದು. ಬಟ್ ಇಲ್ಲೇ ನನ್ನ ಮನಸಾರೆ ಕೆಲವೊಂದಷ್ಟು ಬೇಡಿಕೆಗಳನ್ನ ಬೇಡ್ಕೊಂಡಿದ್ದು. ಇಷ್ಟ ಆಯಿತು. ಇನ್ನು ಬಿಚ್ಚಾಲೆ ಹತ್ರ ಬಂದ್ವಿ. ನಿಯರೆಸ್ಟ್ ನಾನು ಅಲ್ಲಿ ಕೇಳಿದೆ ಒಬ್ರಿಗೆ, ಸರ್ ನಾವು ಇದನ್ನು ನೋಡಬೇಕು ಎಲ್ಲಿದೆ ಅಂತೇಳಿ. ಇದು ಅಪ್ಪಣ್ಣಾಚಾರ್ಯರ ಮನೆ ಆ ಕಡೆ ಇದೆ ನೋಡಿ ಅಂತಂದಿದ ತಕ್ಷಣ ಅಲ್ಲಿಗೆ ತಕ್ಷಣ ಬಂದು ಇಲ್ಲಿ ನೋಡಿದೆ ನೋಡಿ. ನನಗೆ ಕೊನೆಗೂ ನಾನು ಯಾವುದಕ್ಕೋಸ್ಕರ ಕಾದಿದ್ದೆ, ಯಾವುದನ್ನು ನೋಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ, ಅದನ್ನು ಕಣ್ಣಾರೆ ನೋಡಿದಾಗ ಎಷ್ಟೋ ಖುಷಿ ಆಯಿತು. ಸೊ 10 ರೂಪಾಯಿ ಕಾಯಿನ್ ಇಸ್ಕೊಂಡು ಜಯಂತ್ಗೆ ಅದರಲ್ಲಿ ದುಡ್ಡು ಹಾಕಿದೆ. ನಮ್ಮ ಪುನೀತಣ್ಣ ಬಂದು ದುಡ್ಡು ಹಾಕ್ಲೇಬೇಕಾಯ್ತು ಅಂತ ಕೇಳಿದ್ರು. ಹಂಗಲ್ಲಣ್ಣ ಎಲ್ಲರೂ ಹಾಕಿದಾರಲ್ಲ ಹಂಗಾಗಿ ಹಾಕ್ತಿದ್ದೀನಿ ಅಷ್ಟೇ. ಬಟ್ ಈ ಪ್ಲೇಸ್ ನೋಡಿ, ಅದು ನೋಡಿದ ತಕ್ಷಣ ಅದೇನೋ ಗೊತ್ತಿಲ್ಲ ನನ್ನ ಮನಸ್ಸು ಸೆಳೀತಾ ಇದೆ. ಅಲ್ಲಿ ಅಷ್ಟು ಅಟ್ರಾಕ್ಷನ್ ಆಗ್ತಾ ಇತ್ತು. ಹಾಗಾಗಿ ಅದನ್ನು ತುಂಬ ನೋಡಿಕೊಂಡು ಹೊರಗಡೆ ಬಂದ ತಕ್ಷಣ ಸೋಡಾ ಕುಡಿಯೋಣ ಅಂತ ಹೇಳಿ ಸೋಡಾ ಹಾಕ್ಸಿ ನಾನು ಹೋಗಿ ಮಿಂಚುನ ಸ್ವಲ್ಪ ವಾಶ್ರೂಮಿಗೆ ಕರ್ಕೊಂಡು ಹೋದೆ. ಬಟ್ ಆಮೇಲೆ ಗೊತ್ತಾಯಿತು ಚೆನ್ನಾಗಿಲ್ಲ ಸೋಡಾ ಅಂತೇಳಿ. ಸೊ ಏನೋ ಒಟ್ಟಿನಲ್ಲಿ ಅಲ್ಲಿ ಜನ ಜಾಸ್ತಿ ಬರ್ತಾರೆ ಅಂತಂದಾಗ ಕ್ವಾಲಿಟಿ ಕೆಡಿಸ್ಬಿಡ್ತಾರೆ ಅಂದ್ಕೊಂಡು ಇನ್ನೇನು ಗಾಡಿ ಹತ್ರ ಹೊರಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನನಗೆ ಗಟ್ಟಿ ಬಟಾಣಿ ಅಂದರೆ ತುಂಬ ಇಷ್ಟ. ಇದೊಂದು ತೊಗೊಂಡು ಹೊರಟ್ವಿ ನೋಡಿ ಫ್ರೆಂಡ್ಸ್, ಇನ್ನು ಟೈಮ್ ಪಾಸ್ ಆಗಬೇಕಲ್ಲ ಅಂತ. ಅಲ್ಲಿಂದ ಸೀದಾ ಮಲ್ಕೊಂಡು ನಿದ್ದೆ ಮಾಡಿ ಕ್ಯಾಮ್ರಾ ಏನೂ ತೆಗಿಲಿಲ್ಲ. ಮತ್ತು ಮುತ್ತಣ್ಣರ ಒಬ್ಬರು ರಿಲೇಷನ್ ಮನೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಲ್ಲಿಂದ ಸೀದಾ ಬರ್ತಾ ಹಂಪಿ ಹತ್ರ ನಿಯರೆಸ್ಟ್ ಹಿಡನ್ ಪ್ಲೇಸ್ ಅಂತ ಒಂದು ಪ್ಲೇಸ್ ಇದೆ. ಸೊ ಅದಕ್ಕೆ ಹೋಗೇ ಬರಬೇಕು ಅಂತ ಪ್ಲ್ಯಾನ್ ಇತ್ತು. ಅಲ್ಲಿಗೆ ಬರ್ತಾ ಇದ್ವಿ ಇವಾಗ. ಇದೊಂದು ಪ್ಲೇಸ್ ನೋಡಬೇಕು ಅಂತ ತುಂಬ ದಿನಗಳಿಂದ ಅನ್ಕೊತಿದ್ದೆ. ಸೊ ಫೈನಲಿ ಬಂದ್ವಿ. ಬಂದಾದ್ಮೇಲೆ ಏನು ಕತೆ ಮಿಸ್ ಮಾಡಬೇಡಿ, ತುಂಬ ಚೆನ್ನಾಗಿದೆ, ಒಳ್ಳೆಯ ಕತೆ ಆಯಿತು ಫ್ರೆಂಡ್ಸ್. ಇದು ನನಗೆ ನೀರಂದರೆ ತುಂಬ ಇಷ್ಟ. ಅದರಲ್ಲೂ ಕಲ್ಲಿನ ಮೇಲೆ ನೀರು ಹರಿಯೋದು ಅಂತಂದರೆ ಚಿಕ್ಕವಳಿದ್ದಾಗಿಂದ ಒಂದು ಸ್ವಲ್ಪ ಕ್ರೇಜ್ ಜಾಸ್ತಿ. ನಮ್ಮ ಮನೇಲೂ ಅಷ್ಟೇ ಎಲ್ಲರೂ ಅಣಗಿಸ್ತಿರ್ತಾರೆ ನನಗೆ. ಹೆಂಗೆ ಅಂತಂದರೆ ದಿವ್ಯಂಗೆ ಕಲ್ಲಿನ ಮೇಲೆ ಒಂದು ಪೈಪ್ ಫಿಕ್ಸ್ ಮಾಡಿ ನೀರನ್ನು ಹರಿಯೋ ಥರ ಬಿಟ್ಬಿಟ್ರೆ ಅದೇ ಫುಲ್ ಎಂಜಾಯ್ಮೆಂಟ್ ಅವಳಿಗೆ ಅಂಥೇಳಿ ಹಾಗೆ ರೇಗಿಸ್ತಿರ್ತಾರೆ. ತುಂಬ ಇಷ್ಟ. ಇಲ್ಲಿ ಸ್ಟೇ ಕೂಡ ಇದೆ ಅಂತೆ. ನಮಗೆ ಐಡಿಯಾ ಇರಲಿಲ್ಲ ಸ್ಟೇ ಆಗಬೇಕು ಅನ್ನೋದೇನು ಪ್ಲ್ಯಾನ್ ಇರಲಿಲ್ಲಲ್ಲ. ಸೊ ಸ್ಟೇ ಕೂಡ ಇದೆ ಅಂತೇಳಿ ಆಮೇಲೆ ಗೊತ್ತಾಯಿತು. ಇಷ್ಟ ಆಯ್ತು ನನಗೆ. ಆದರೆ ಈ ಪ್ಲೇಸ್ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆನೋ ಇವಾಗಿನ ಸಿಚುವೇಶನ್ಗೆ ಅಷ್ಟೇ ಕ್ರಿಟಿಕಲ್ ಆಗಿದೆ ಅಂತೇಳಿ ಆಮೇಲೆ ಗೊತ್ತಾಯಿತು. ನಾನು ನೋಡಿದ್ರೆ ಇಲ್ಲಿ ಫುಡ್ ಎಲ್ಲ ಟ್ರೈ ಮಾಡೋಣ, ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡೋಣ, ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡು ಹೋಗಿದ್ದು. ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಪ್ಲ್ಯಾನ್ ಫುಲ್ ಫ್ಲಾಪ್ ಆಯಿತು ಅಂತೇಳಿ. ಎಷ್ಟು ಜನ ಬಂದಿದ್ದಾರೆ ನೋಡಿ. ಬಂದಿರೋರೆಲ್ಲ ಏನೋ ಸ್ನ್ಯಾಕ್ಸ್ ತಿನ್ಕೊಂಡು ಹೊರಟಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ, ವಾಪಸ್ ಹೋಗ್ತಿದ್ದಾರೆ ಅಂತ ಗೊತ್ತಿರಲಿಲ್ಲ. ಪ್ಲೇಸ್ ಮಾತ್ರ ನಿಜವಾಗ್ಲೂ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ಥರ ಹರಿಯೋ ನೀರುಗಳ ಮಧ್ಯೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಚೇರ್ಗಳನ್ನ ಹಾಕಿ ಟೇಬಲ್ಗಳನ್ನ ಫಿಕ್ಸ್ ಮಾಡಿ ಈ ಥರ ಊಟಕ್ಕೆ ಒಂದು ಸ್ವಲ್ಪ ಅರೇಂಜ್ ಮಾಡಿದ್ದಾರೆ. ಒಂದು ಸ್ವಲ್ಪ ಲೈಕ್ ಹೋಟೆಲ್ ಥರ ಚೆನ್ನಾಗಿದೆ. ನಮಗೆ ಯಾವುದು ಸಿಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ, ಸಿಕ್ತು. ಆದರೆ ತಿನ್ನೋದಕ್ಕೇನು ಸಿಗಲಿಲ್ಲ. ಇವರೊಬ್ಬರು ಫಾಲೋವರ್ ನನಗೆ ನೋಡಿ ಮಾತಾಡ್ಸೋದು ತುಂಬ ಖುಷಿ ಆಯಿತು. ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಇನ್ನು ಎಲ್ಲಿ ಜಾಗ ಸೆಟ್ ಆಗುತ್ತೆ ಅಂತ ಹುಡ್ಕೋವಾಗ ಅಲ್ಲಿ ಲಾಸ್ಟಲ್ಲಿ ಖಾಲಿ ಇದೆ ಅಂತ ಹೇಳಿ ಹೊರಟ್ವಿ. ಇದು ಕೂಡ ಅಷ್ಟೇ ಹೈಲೈಟಿಂಗ್ ಒಂದು ಸ್ಪಾಟ್ ಇದು. ಮತ್ತು ಇತ್ತೀಚೆಗೆ ತುಂಬ ಟ್ರೆಂಡ್, ಐ ಥಿಂಕ್ ಚೆನ್ನಾಗಿ ರನ್ ಆಗಿದೆ ಅಂತ ಅನಿಸುತ್ತೆ. ಬಟ್ ನಾವು ಹೋಗಿರೋವಂಥ ಟೈಮ್ ಆ ಥರ ಇದೆ. ಯಾಕೆಂದರೆ ಸಿಲಿಂಡರ್ ಪ್ರಾಬ್ಲಮ್ ಇದೆ ಅಲ್ವಾ, ನಿಮಗೆಲ್ಲ ಗೊತ್ತಿದೆ. ಹಾಗಾಗಿ ಇದೊಂದು ಜಾಗದಲ್ಲಿ ನಮಗೆ ತುಂಬ ಡಿಸಪಾಯಿಂಟ್ಮೆಂಟ್ ಆಯಿತು. ನಾನು ಕೆಲವೊಂದಷ್ಟು ರೆಸಿಪೀಸ್ನ ಕೂಡ ಟ್ರೈ ಮಾಡೋಣ ಅಂತೇಳಿ ಕಾರಲ್ಲೆಲ್ಲ ಕಾಯ್ಕೊಂಡು
ಊಟ ಕಡಿಮೆ ಮಾಡಿ ಬಂದರೆ ಇಲ್ಲಿ ಇಂಥ ಪಜ್ಜಿತಿ ಆಯಿತು. ಫಸ್ಟ್ ಎಲ್ಲ ಶೂಟ್ ಮಾಡ್ಕೊಂಡ್ಬಿಟ್ವಿ, ನೆಕ್ಸ್ಟ್ ಎಲ್ಲ ಫುಡ್ ಇಲ್ಲ ಅಂದಿದ್ದಕ್ಕೆ ವಾಪಸ್ ಬಂದ್ವಿ. ಸೊ ಶೂಟ್ ಆಗಿದೆಲ್ಲ ಸಾಕ್ಬಿಡು ಅಂತ ಅಂದ್ಕೊಂಡು, ಮತ್ತು ಕಾಲು ಹುಷಾರಿ ಜಾರ್ತಿ ಅಂತೆಲ್ಲ ನಮ್ಮ ಅಣ್ಣ ಅನ್ನೋವಾಗ ಇಲ್ಲ ಹುಷಾರಾಗಿ ಹೊರಟಿದ್ದೀನಿ ಅಂತ ಅಂದ್ಕೊಂಡೆ. ಆದರೂ ಕೂಡ ಚಿಟ್ಟಿ ಒಂದ್ಸರಿ ಜಾರ್ ಬಿದ್ದ. ಈ ಪ್ಲೇಸಲ್ಲಿ ಮಾತ್ರ ಮನ್ಸಾರೆ ಸಕ್ಕತ್ ಒಂದು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಬಿಟ್ವಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆಲ್ಲ ಪ್ಲೇಸ್, ನೋಡಿ ಎಷ್ಟು ಚೆನ್ನಾಗಿದೆ. ಈ ರೋಕ್ಸ್ನ ಅಧಿಪತಿ ನಾಯಕ ಇನ್ನೊಂದು ಮತ್ತೊಂದು ಮಗದೊಂದು 3 ವರ್ಷ ಅಂತದಾರಲ್ಲ ಅವರೇ ತಗೋಣ. ವಾವ್, ಇವಳು ಪಕ್ಕ ನನ್ನ ಮಗಳಂತ ಪ್ರೂವ್ ಮಾಡ್ತಾಳೆ. ವಾವ್ ಅನ್ನೋದ್ರೊಳಗಡೆ ಫ್ರೆಂಡ್ಸ್, ಇವರು ಐಫೋನ್ ಶೋಕಿ ನೋಡ್ರಿ ಹೆಂಗೆ ನಡೆದೈತಿ ಇಲ್ಲಿ. 72,000 ರೂಪಾಯಿ ಈ ಕ್ಯಾಮ್ರಾ ತಂದ್ಬಿಟ್ರು ಐಫೋನ್ ತಂದ್ಬಿಟ್ಟು ಫೋಟೋ ಹೊಡ್ಕೊತವ್ರೆ. ಸೆಲ್ಫಿ ಹುಚ್ಚು ಹೆಣ್ಮಕ್ಳಿಗೆ ಹೇಳಿ ಮಾಡಿಸಿದ್ದೀವಿ. ಇಂಥ ಪ್ಲೇಸಿಗೆ ಬಂದು ಈ ಥರ ನಮ್ಮದು ಬೇರೆ ಫೋಟೋ ಹೊಡಿತವ್ರಂತವ್ರು. ಕೈಯಲ್ಲಿ ನಾವು ಹಿಡ್ಕೊಂಡಿದ್ದೀವಿ ಕ್ಯಾಮ್ರಾನ, ಆದ್ರೆ ಜನ ಹಿಂಗೆ ತಾಯಿ ಮಗಳು ಅವ್ರು ಫೋಟೋ ನೋಡ್ಕೊಂಡು ಖುಷಿ ಪಡ್ತಾರೆ ನೋಡಿ. ಈಗ ಮಗದೀರ ಅವನೇನೋ ಫೋಟೋ ತಕ್ಕಂಥವನಂತೆ. ತಂದೆ ಮಕ್ಕಳ ಮೇಲೆ ಹಲ್ಲೆ ಮಾಡ್ತಾವ ನೋಡ್ರಿ. ಇಡನ್ ಪ್ಲೇಸ್ ಅಂತ, ಇಡನ್ ಪ್ಲೇಸ್ ಇದು ನೋಡಕ್ಕೆ ಬಂದಿದ್ದೀವಿ. ಇಲ್ಲಿ ಕಾಲು ಕೆಳಗೆಲ್ಲ ನೀರು ಹರಿತಾ ಇದೆ, ಆ ನೀರು ಮೇಲೆ ಕುತ್ಕೊಂಡು ಊಟ ಮಾಡ್ತಿದ್ದೀವಿ. ಇನ್ನು ಶೂಟ್ ಮುಗಿಸ್ಕೊಂಡು ಸಿಂಪಲ್ ಆಗಿ ವಾಪಸ್ ಹೊರಟಿದ್ದೀವಿ. ಯಾಕೆಂದರೆ ಪಾಪಡ್ ಬಿಟ್ಟು ಬೇರೆ ಏನೂ ಇರಲಿಲ್ಲಂತೆ. ಏನೇ ಕೇಳಿದ್ರು ಕೂಡ ಅರ್ಧ ಗಂಟೆ ಆಗುತ್ತೆ, ಮುಕ್ಕಾಲು ಗಂಟೆ ಆಗುತ್ತೆ ಅಂತ ಹೇಳ್ತಾಯಿದ್ರು. ಸೊ ಅಷ್ಟೊತ್ತು ಸುಮ್ಮನೆ ಜಸ್ಟ್ ಒಂದು ಪಾಪಡ್ಗೆ ಮತ್ತು ಒಂದು ಜ್ಯೂಸ್ಗೆ, ಕಾಫಿ ಟೀಗೆ ವೇಸ್ಟ್ ಮಾಡೋದಕ್ಕಿಂತ ಹೊರಡೋಣ ಬನ್ನಿ, ಬೇರೆ ಜಾಗದಲ್ಲಿ ಏನಾದರೂ ನೋಡೋಣ ಅಂತ ಅಂದ್ಕೊಂಡು ಇನ್ನು ಪ್ಲೇಸ್ನ ನಾವು ಬಿಟ್ಟು ಹೊರಡ್ತಿದ್ದೀವಿ. ಬಿಟ್ಟು ಹೊರಡೋದಕ್ಕೆ ಒಂದು ಸ್ವಲ್ಪ ಮನಸ್ಸಿರಲಿಲ್ಲ. ಬಟ್ ಅಲ್ಲಿ ಏನಾಯ್ತು ಗೊತ್ತಾ, ಒಬ್ಬ ಪಾಪು ಮತ್ತು ಒಬ್ಬರು ಅವರಪ್ಪ ಬಿದ್ದುಬಿಟ್ರು ಕಾಲು ಜಾರ್ಕೊಂಡು. ಹಾಗಾಗಿ ಫಸ್ಟ್ ಎಸ್ಕೇಪ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಅದರಲ್ಲೂ ನಮ್ಮ ಮೇಡಮ್ ಅವ್ರು, ಚಿಕ್ಕ ಮೇಡಮ್ ಅವ್ರು, ನಮ್ಮ ಮಿಂಚು, ಅವಳನ್ನ ಹೆಂಗೆ ಎಳ್ಕೊಂಡು ಹೊಂಟಿದ್ದೀವಿ ನೋಡಿ. ಅಲ್ಲಿ ನೋಡಿ ಬರ್ತಾನೆ ಇಲ್ಲ ಫ್ರೆಂಡ್ಸ್, ಫುಲ್ಲು ಕಾಲೇ ನೆಲಕ್ಕೆ ಇಕ್ತಿಲ್ಲ. ಅವಳನ್ನ ಅಷ್ಟರ ಮಟ್ಟಿಗೆ ಎಳೆದಾಡ್ಕೊಂಡು ಕರ್ಕೊಂಡು ಹೋಗಿದ್ದು. ಅವಳಿಗೆ ನೀರಂದರೆ ಫಸ್ಟೇ ಹುಚ್ಚು, ಬಚ್ಚಲಲ್ಲೇ ಹೋಗಿರೋಳು, ಬೇಗ ಬರಲ್ಲ. ಇನ್ನು ಇಂಥ ಪ್ಲೇಸಿಗೆ ಕರ್ಕೊಂಡು ಬಂದು ಬಿಟ್ಬಿಟ್ಟಿದ್ದೀವಿ. ಏನು ಕತೆನೋ ಏನೋ. ಇನ್ನು ಇವಳೆಲ್ಲ ಬೀಚ್ಗೆಲ್ಲ ಕರ್ಕೊಂಡು ಹೋಗ್ಬಿಟ್ರೆ ಹೆಂಗೆ ಕತೆ ಅಂತ ಅಂದ್ಕೊಂಡು ಸೊ ತಲೆ ಚೆಚ್ಕೊಳ್ಳೋ ಥರ ಆಯಿತು. ಸುಮ್ಮನೆ ಜಸ್ಟ್ ಬಂದ್ವಿ ಅಷ್ಟೇ. ಬಟ್ ಈ ಫುಡ್ ಕೂಡ ಟೇಸ್ಟ್ ಮಾಡಿದಿದ್ರೆ ನನಗೆ ಅಟ್ಲೀಸ್ಟ್ ಚೆನ್ನಾಗಿ ಅನ್ನಿಸ್ತಿತ್ತು. ಅದರ್ವೈಸ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಪ್ಲೇಸ್ ಮಾತ್ರ ಅಲ್ಟಿ ಇದೆ. ನೆಕ್ಸ್ಟ್ ಗ್ಯಾಸ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆದಾಗ ಹೋದ್ರಾಯ್ತು ಅಂತ ಅಂದ್ಕೊಂಡ್ವಿ. ಮಿಂಚುನ್ ಜೊತೆಗೆ ಕೊನೆ ಕರ್ಕೊಂಬಂದಿದ್ದು ಮಾತ್ರ ಹಿಂಗೆ ಒಂಥರ ಹಂದಿ ಮರಿನ ಹೇಳ್ಕೊಂಬಂದಂಗೆ. ಸೊ ಇದಿಷ್ಟ ಆಗಿತ್ತು ಫ್ರೆಂಡ್ಸ್. ಇನ್ನು ಬರುವಾಗ ಅಲ್ಲೇ ಎಲ್ಲ ಹೊರಗಡೆ ನಾವು ಊಟ ಮಾಡಿಕೊಂಡು ಮತ್ತು ಸಂಜೆ ಹೊತ್ತಿಗೆ ಒಂದು ಸ್ವಲ್ಪ ಟೀ ಕುಡ್ಕೊಂಡು ಸುಮಾರು ಒಂದು 8 ಗಂಟೆ ಅಷ್ಟೊತ್ತಿಗೆ ದಾವಣಗೆರೆಯಲ್ಲಿ ಇದ್ವಿ. ಇದಿಷ್ಟು ನಮ್ಮದು ಜರ್ನಿ. ಆ್ಯಂಡ್ ನಿಮ್ಗೆ ಹೆಂಗೆ ಅನ್ನಿಸ್ತು ಏನು ಈ ಒಂದು ವಿಡಿಯೋ ದಯವಿಟ್ಟು ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಮತ್ತು ಲಾಗ್ ಇಷ್ಟ ಆಯಿತು ಅಂತಂದರೆ ಒಂದೇ ಒಂದು ಲೈಕ್ ಮಾಡಿ. ಮತ್ತು ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು, ಬಾಯ್, ಹ್ಯಾವ್ ಎ ನೈಸ್ ಡೇ. ನೆಕ್ಸ್ಟ್ ಒಂದು ರೆಗ್ಯುಲರ್ ಲಾಗಲ್ಲಿ ಸಿಗ್ತೀನಿ.